ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NRK ಕನ್ನಡ ವ್ಲಾಗ್. ಇವತ್ತು ನಾವು ಒಂದು ಸೂಪರ್ ಆದ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಬೆಂಗಳೂರಿನಿಂದ ಶ್ರೀರಂಗಪಟ್ಟಣ ಮತ್ತು ರಂಗನತಿಟ್ಟು ಪಕ್ಷಿಧಾಮಕ್ಕೆ. ಮೈಸೂರು ರೋಡ್ ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದು ಬಿಡದಿ ತಟ್ಟೆ ಇಡ್ಲಿ. ಸೊ ನಾವೀಗ ಬಿಡದಿಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಈಗ ರಾಮನಗರ ಕ್ರಾಸ್ ಮಾಡ್ತಾ ಇದ್ದೀವಿ. ಶೋಲೆ ಸಿನಿಮಾ ಶೂಟಿಂಗ್ ನಡೆದ ಬೆಟ್ಟಗಳು ಇವೆ ನೋಡಿ. ರೋಡ್ ಎರಡು ಕಡೆ ಹಸಿರು, ತಂಪಾದ ಗಾಳಿ. ಜರ್ನಿ ತುಂಬ ಸ್ಮೂತಾಗಿ ಹೋಗ್ತಾ ಇದೆ. ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾದ್ರೆ ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ ಲೆಫ್ಟ್ ಹ್ಯಾಂಡ್ ತಗೊಂಡು ಸರ್ವಿಸ್ ರೋಡಲ್ಲಿ ಹೋಗಬೇಕು. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ರೈಟ್ ಹ್ಯಾಂಡ್ ತೊಗೊಂಡ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ. ಸೊ ನಮ್ಮ ಮೊದಲನೆಯ ಸ್ಟಾಪ್ ಬಂದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ನಮ್ಮ ಮೊದಲನೆಯ ಸ್ಟಾಪ್ ಬಂದುಬಿಟ್ಟು ಸಮ್ಮರ್ ಪ್ಯಾಲೇಸ್. ಸೊ ಗಾಡಿನ ಇಲ್ಲೇ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ 200 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇರಲ್ಲ. ನಾವು ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿ ಟಿಕೆಟ್ನ ತಗೊಳ್ಬೇಕು. ಪರ್ ಪರ್ಸನ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀಸು. ಇಲ್ಲಿ ರೈಟ್ ಸೈಡ್ ಇದೆಯಲ್ಲ, ಇಲ್ಲಿ ನಾವು ಸ್ಕ್ಯಾನರ್ ಇಕ್ಕಿದ್ದಾರೆ. ಸೊ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿದ್ವಿ. ಇಲ್ಲಿ ನೀವು ನೋಡ್ಬೋದು, ಆಗಿನ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಉಪಕರಣಗಳಿವು, ಹಾಗೂ ಸಿಡಿಮದ್ದುಗಳನ್ನ ಇಕ್ಕಿದ್ರು. ಹಾಗೆ ನೀವು ಒಳಗಡೆ ಹೋದರೆ ಅಲ್ಲಿ ಗೋಡೆಯ ಮೇಲೆ ಬರೆದಿರುವಂಥ ಚಿತ್ರಗಳನ್ನು ನೋಡಬಹುದು. ಯುದ್ಧದ ಸನ್ನಿವೇಶಗಳನ್ನು ಇದರಲ್ಲಿ ಬರೆದಿದ್ದಾರೆ. ಇದು ಹೈದರ್ ಅಲಿಯ ದಂಡಯಾತ್ರೆಯ ದೃಶ್ಯ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ.
ಟಿಪ್ಪು ಬಳಸ್ತಾ ಇದ್ದಂತಹ ಪೀಠೋಪಕರಣಗಳನ್ನು ಅಲ್ಲಿ ಇಡಲಾಗಿದೆ. ಸೊ ನೀವು ನೋಡ್ಬೋದು ಆಗಿನ ಕಾಲದ ಪೀಠೋಪಕರಣಗಳು ಹೇಗಿದ್ದವು ಅಂತ. ಹಾಗೆ ಮುಂದೆ ಬಂದರೆ ನೀವು ನೋಡ್ಬೋದು ಆಗಿನ ಕಾಲದಲ್ಲಿ ಉಪಯೋಗಿಸಿದಂಥ ತೋಪುಗಳನ್ನು. ಟಿಪ್ಪು ಬಳಸ್ತಾ ಇದ್ದಂತಹ ಚಾಕು ಇದು. ಹಾಗೆ ನಮ್ಮ ಜರ್ನಿ ಮುಂದುವರಿಯುತ್ತೆ. ಸೊ ನಾವು ಮುಂದೆ ನೋಡ್ಬೋದು ಜಾಮಿಯಾ ಮಸೀದಿ ಸಿಗುತ್ತೆ. ಸೊ ಹಾಗೆ ಟಿಪ್ಪುವಿನ ಬಾಡಿ ಸಿಕ್ಕಂತಹ ಸ್ಥಳ ಮತ್ತು ವಾಟರ್ ಗೇಟ್ ನೋಡ್ಬೋದು. ಹೀಗೆ ಮುಂದೆ ಹೋದರೆ ಕೋಟೆ ಬಾಗಿಲನ್ನು ನೋಡ್ಬೋದು ನಾವು. ಸೊ ಇಲ್ಲಿಂದ ರೈಟ್ ಟರ್ನ್ ತೊಗೊಂಡ್ರೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಜಾಮಿಯಾ ಮಸೀದಿ. ಸೊ ಇವಾಗಲೂ ಪ್ರಾರ್ಥನೆಗೆ ಅಂತ ಯೂಸ್ ಮಾಡ್ತಾರೆ. ಇದೇ ನೋಡಿ ಟಿಪ್ಪುವಿನ ಬಾಡಿ ಸಿಕ್ಕಂತಹ ಸ್ಥಳ. ಹಾಗೆ ಇದೇ ರೋಡಲ್ಲಿ ಮುಂದೆ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ವಾಟರ್ ಗೇಟ್ ಕಾಣಿಸುತ್ತೆ. ಸೊ ಇಲ್ಲಿಂದಾನೇ ಬ್ರಿಟಿಷರು ಎಂಟರ್ ಆಗಿದ್ದು ಅಂತ ಹೇಳ್ತಾರೆ. ನಾವು ಮುಂದೆ ನೋಡ್ತಾ ಇರೋದು ಕರ್ನಲ್ ಬೈಲಿಯ ಕಾರಾಗೃಹ. ಸೊ ಇಲ್ಲಿ ಬ್ರಿಟಿಷರನ್ನು ಬಂದಿ ಮಾಡ್ತಾ ಇದ್ರಂತೆ. ಸೊ ಇಲ್ಲಿ ನೋಡ್ಬೋದು ಇದು ಅಂಡರ್ಗ್ರೌಂಡ್ ಇದೆ.
ಇಲ್ಲಿ ಅಂದರೆ ಕುತ್ತಿಗೆವರೆಗೂ ಬರೋ ಥರ ನೀರನ್ನು ಬಿಟ್ಬಿಟ್ಟು ಸೊ ಆ ಥರ ಅವರನ್ನು ಇಲ್ಲಿ ಬಂದಿ ಮಾಡ್ತಾಯಿದ್ರಂತೆ. ಸೊ ಇಲ್ಲಿ ನೋಡ್ಬೋದು 2 ಕೈನ ಇಲ್ಲಿ ಕಟ್ಬಿಟ್ಟು ಸೊ ಕುತ್ತಿಗೆ ಬರೋವರೆಗೂ ನೀರನ್ನು ಈ ಅಂಡರ್ಗ್ರೌಂಡ್ ಜೈಲ್ ಇದೆಯಲ್ಲ ಸೊ ಇಲ್ಲಿ ಬಿಡ್ತಾಯಿದ್ರಂತೆ. ಇದರ ಪಕ್ಕದಲ್ಲೇ ಕಾವೇರಿ ನೀರು ಹರಿತಾ ಇರೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದಾದಮೇಲೆ ನಾವು ರಂಗನಾಥ ಸ್ವಾಮಿ ದೇವರ ದರ್ಶನ ಪಡೆದುಕೊಂಡು ರಂಗನತಿಟ್ಟು ಕಡೆ ಹೊರಟಿದ್ದೇವೆ. ಸೊ ಇಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ. ಸೊ ಇಲ್ಲಿ ರೈಟ್ ಟರ್ನ್ ತಗೊಂಡು ಮುಂದೆ ಹೋದರೆ ನಮಗೆ ರಂಗನತಿಟ್ಟು. ಸೊ ಇಲ್ಲಿ ನೀವು ಬೋರ್ಡ್ಗಳನ್ನ ನೋಡ್ಬೋದು. ಇಲ್ಲಿ ಎಂಟ್ರಿ ಫೀ ಬಂದುಬಿಟ್ಟು 70 ರೂಪೀಸ್ ಇದೆ, ಕಾರ್ದು ಎಂಟ್ರಿ ಫೀಸು. ಆಮೇಲೆ ಮತ್ತು ನೀವು ಟಿಕೆಟ್ ಕೌಂಟರ್ಸ್ ಬೋಟಿಂಗಿಗೆ 180 ರೂಪೀಸ್ ಇದೆ, 120 ರೂಪೀಸ್. ಮತ್ತು ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಪರ್ಸನ್ಗೆ 80 ರೂಪೀಸ್ ಇದೆ. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಸೊ ಇಲ್ಲಿ ಟಿಕೆಟ್ಸ್ನ ತಗೋಬೇಕು. ಸೊ ಕ್ಯಾಶ್ ಪ್ರಿಫರ್ ಮಾಡಿ. ಸೊ ಒಳಗಡೆ ಎಂಟ್ರಿ ಆದಮೇಲೆ ಈ ಥರ ಫುಲ್ ಗ್ರೀನರಿ ಆಗಿದೆ, ನೀವು ನೋಡ್ಬೋದು ಸುತ್ತಮುತ್ತಲು. ಇಲ್ಲಿ ರೈಟ್ ಸೈಡು ವಾಚ್ ಟವರ್ ಇದೆ, ಬಟ್ ಇವಾಗ ಅಲ್ಲಿ ಎಂಟ್ರಿ ಮಾಡಲಿಲ್ಲ. ಸೊ ನಾವು ಇಲ್ಲಿ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಪಕ್ಷಿಗಳನ್ನು. ಸೊ ಹಾಗೆ ಮುಂದೆ ಸಾಗ್ತಾ ಹೋದರೆ ನಿಮಗೆ ಬೋಟಿಂಗ್ದು ಸಿಗುತ್ತೆ. ಸೊ ಆನ್ ದ ವೇ ಹೋಗಬೇಕಾದ್ರೆ ನೀವು ಅಲ್ಲಿ ಬೋರ್ಡ್ ಸೈನ್ಗಳನ್ನ ನೋಡ್ಬೋದು. ಪ್ರತಿಯೊಂದು ಪಕ್ಷಿ ಯಾವ್ಯಾವ ಪಕ್ಷಿಗಳು ಇಲ್ಲಿ ಬರ್ತಾ ಇರುತ್ತೋ ಅದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಅಂದರೆ ವಿವರಣೆ ಕೊಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಬೋಟಿಂಗಿಗೆ ಎಂಟ್ರಿ. ಸೊ ಇಲ್ಲಿ ನಾವು ಟಿಕೆಟ್ ತೊಗೊಂಡ್ರನ್ನ ಇಲ್ಲಿ ತೋರಿಸ್ಬೇಕು. ಲೈಫ್ ಜಾಕೆಟ್ನ ವಿಯರ್ ಮಾಡಬೇಕು, ದಟ್ ಈಸ್ ಮ್ಯಾಂಡೇಟ್ರಿ. ಸೊ ಅಲ್ಲಿನೂ ಎಲ್ಲ ನೋಡ್ಬೋದು. ನಾವು ಹೋದ ಸಮಯದಲ್ಲೆಲ್ಲ ತುಂಬಾ ಪಕ್ಷಿಗಳಿದ್ವು. ಮತ್ತು ಇಲ್ಲಿ ಲೈವ್ ಆಗಿ ನೀವು ಕ್ರೊಕೊಡೈಲ್ಸ್ನ ನೋಡ್ಬೋದು ಇಲ್ಲಿ. ನಮಗೆ ತುಂಬ ಒಳ್ಳೆಯ
ನಾವಿಕ ಸಿಕ್ಕಿದ್ರು ಅನ್ಬೇಕು. ಸೊ ತಮಾಷೆಯಾಗಿ ಎಲ್ಲ ಪಕ್ಷಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿದ್ರು. Teach me the language of rustling leaves, stories that linger on the breath of the breeze. ನೀವು ಇಲ್ಲಿ ನೋಡ್ಬೋದು ಮೊಸಳೆಗಳೆಲ್ಲ ಹೇಗೆ ಕಲ್ಲ ಮೇಲೆ ಮಾಡ್ಕೊಂಡಿದೆ ಅಂತ. The dawn paints gold on the mountain's crown, while rivers whisper truths as they flow. Their songs entwined with the trees ಇಷ್ಟು ಹತ್ರದಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಾಗೆ ನಾವು ಬೋಟಿಂಗ್ನ ಮುಗಿಸ್ಕೊಂಡು ಗಾರ್ಡನ್ನ ನೋಡೋಕ್ಕೆ ಹೋದ್ವಿ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇದಾದಮೇಲೆ ನಾವು ಹೊರಟಿದ್ದು ನಿಮಿಷಾಂಬ ಟೆಂಪಲ್ಗೆ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಇತ್ತು. ಸೊ ಪ್ರಸಾದನ ತಿಂದ್ಕೊಂಡು ಮತ್ತೆ ನಾವು ನಿಮಿಷಾಂಬ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಗುಂಬಜ್ ಕಡೆ ಹೊರಟ್ವಿ. ಸೊ ಗುಂಬಜ್ನ ನೋಡಿಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ವಾಪಸ್ ಹೋದ್ವಿ. ನಿಮಿಷಾಂಬ ಟೆಂಪಲ್ಗೆ ಹೋಗ್ಬೇಕಾದ್ರೆ ದಾರಿಲಿ ನೀವು
ಗುಲ್ಕನ್ ಮತ್ತು ಹನಿ ಸಿಗುವಂಥ ಸ್ಥಳಗಳನ್ನ ನೋಡ್ಬೋದು ರೈಟ್ ಸೈಡು. ಸೊ ನಾವು ಇಲ್ಲಿ ಗುಲ್ಕನ್ ಮತ್ತು ಹನಿನ ತೊಗೊಂಡು ಬಂದ್ವಿ. ಯು ಕ್ಯಾನ್ ನೀವು ಇಲ್ಲಿ ಟೇಸ್ಟನ್ನ ಮಾಡ್ಬೋದು. ಬನ್ ಗುಲ್ಕನ್ನು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ನಿಮಿಷಾಂಬ ಟೆಂಪಲ್ ಹತ್ರನೇ ಒಂದು ಕಾವೇರಿ ನದಿ ಇದೆ ಅಲ್ಲ, ಸೊ ಅಲ್ಲಿ ಸ್ವಲ್ಪ ನೀರಿನಲ್ಲಿ ಆಟ ಆಡಿ ಮತ್ತು ನಾವು ಗುಂಬಸ್ ಕಡೆ ಪ್ರಯಾಣ ಬೆಳೆಸಿದ್ವು. ಸೊ ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ಬೆಂಗಳೂರು ಟು ಶ್ರೀರಂಗಪಟ್ಟಣ ಜರ್ನಿ. ಐತಿಹಾಸಿಕ ತಾಣಗಳು ಮತ್ತು ದೇವದರ್ಶನ ಮತ್ತು ಪ್ರಕೃತಿಯ ಸೌಂದರ್ಯ ಎಲ್ಲವನ್ನು ಒಂದೇ ದಿನದಲ್ಲಿ ಸಿಕ್ತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NRK ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಬಾಯ್.